ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ಸಂಜೆ ಆಗಿತ್ತು, ಎಲ್ಲಿ ಹೋಗೋಣ ಅಂತ ನಾನು ನಮ್ಮ ಮನೆಯವರು ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಅನಿಸಿದ್ದು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ನೀವು ನನ್ನ ಶಾರ್ಟ್ ವ್ಲಾಗ್ನ ನೋಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾವಿವತ್ತು ತುಮಕೂರಿನ ತುಂಬ ಫೇಮಸ್ ಆದ ಒಂದು ಕ್ಷೇತ್ರದಲ್ಲಿದ್ದೀವಿ, ಅದೇ ಸಿದ್ಧಗಂಗಾ ಮಠ. ಫ್ರೆಂಡ್ಸ್, ಈ ಸಿದ್ಧಗಂಗಾ ಮಠ ಏನಿದೆ ಇದು ತುಮಕೂರು ಬಸ್ ಸ್ಟ್ಯಾಂಡಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ತಾ ಇದ್ದರೆ ಫುಲ್ಲು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ. ಎಲ್ಲಿ ನೋಡಿದ್ರೂ ಮರ ಗಿಡಗಳು ಬಂಡೆಗಳಿಂದ ಕೂಡಿದೆ. ದೇವಸ್ಥಾನ ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಬರಲಿಕ್ಕೆ ವೆಹಿಕಲ್ ಬರಲಿಕ್ಕೆ ದಾರಿ ಸಹ ಇದೆ, ಹಾಗೆ ಮೆಟ್ಲು ಸಹ ಇದೆ. ಮೆಟ್ಲು ಹತ್ಕೊಂಡು ಬರ್ತೀವಿ ಅಂತ ಅಂದರೆ ಒಂದು 60ರಿಂದ ಒಂದು 70 ಮೆಟ್ಲಿದೆ. ಇಲ್ಲ ಅಂತಂದರೆ ನಿಮ್ಮದು ಓನ್ ವೆಹಿಕಲ್ ಇದೆ, ನಾವು ವೆಹಿಕಲಲ್ಲೇ ಬರ್ತೀವಿ ಅಂತ ಅಂದರೆ ಮೇಲೆ ದೇವಸ್ಥಾನದವರೆಗೂ ಸಹ ದಾರಿ ಇದೆ, ಆರಾಮಾಗಿ ಬರ್ಬೋದು. ಸ್ನೇಹಿತರೆ, 13ನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಹರದಾಳಹಳ್ಳಿಯಿಂದ ಗೋಸಾಲ ಸಿದ್ದೇಶ್ವರರು ಧರ್ಮ ಪ್ರಚಾರಕ್ಕೆ ದೇಶ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆ ಅವರ 101 ಶಿಷ್ಯರ ಜೊತೆ ಅವರು ಇಲ್ಲಿಗೆ ಬಂದು ಇಲ್ಲೇ ನೆಲೆ ನಿಲ್ಲಿಸ್ತಾರೆ. ನಂತರ ಇಲ್ಲಿನ ಹಳೆಯ ಏನು ಸಿದ್ಧಗಂಗಾ ಮಠ ಇದೆಯೋ ಅದನ್ನ ಇವರೇ ನಿರ್ಮಿಸುತ್ತಾರೆ. ಹಳೆಯ ಸಿದ್ಧಗಂಗಾ ಮಠವನ್ನು ನಿರ್ಮಿಸಿದ ನಂತರ ಒಬ್ಬರು ವೃದ್ಧ ಶಿಷ್ಯರು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆವಾಗ ಈ ಗೋಸಾಲ ಸಿದ್ದೇಶ್ವರರನ್ನು ಅವರು ನೆನೆಸ್ಕೊಳ್ತಾರೆ, ಹಾಗೆ ಅವರು ಧ್ಯಾನ ಮಾಡ್ತಾರೆ. ಅವರು ಹಳೆಯ ಮಠದಿಂದ ಈ ಗುಹೆಗೆ ಬಂದು ತಮ್ಮ ಮೊಣಕಾಲಿನಿಂದ ಬಂಡೆಗೆ ಗುದ್ದಿ ನೀರು ಬರೆಸ್ತಾರೆ. ಅದಾದ ನಂತರ ಅಲ್ಲಿ ಗಂಗೆಯ ಉದ್ಭವವಾಗುತ್ತೆ. ಫ್ರೆಂಡ್ಸ್, ಇದೇನು ನೀವಿಲ್ಲಿ ನೋಡ್ತಾ ಇದ್ದೀರೋ ಇದೇ ಗಂಗೆ ಉದ್ಭವವಾದ ಜಾಗ. ತದಾದ ನಂತರ ತುಂಬ ಭಕ್ತರು ಇಲ್ಲಿಗೆ ಬರ್ತಾರೆ, ಅವರ ಬೇಡಿಕೆಗಳು ಇಲ್ಲಿ ನೆರವೇರುತ್ತೆ. ಆಮೇಲೆ ಈ ಕ್ಷೇತ್ರ ಒಂದು ಹೆಸರಾಂತ ಕ್ಷೇತ್ರವಾಗುತ್ತೆ. ಆಮೇಲೆ ಈ ಕ್ಷೇತ್ರವನ್ನೇ ಸಿದ್ಧಗಂಗೆ ಅಂತ ಕರೀತಾರೆ. ಇದು ಇವಾಗ ಸಿದ್ಧಗಂಗೆ ಅಂತ ಹೇಳ್ಬಿಟ್ಟು ಜನಪ್ರಿಯವಾಗಿದೆ. ದೊಡ್ಡವರು
ಏನು ಮಾಡ್ತೀವೋ ಹಾಗೆ ಮಕ್ಕಳು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜ ನೋಡಿ. ನಾವು ತೀರ್ಥ ತಗೊಂಡು ಆ ತೀರ್ಥನ ತಲೆಗೆ ಮುಟ್ಕೊಂಡ್ವಿ. ಸೊ ಇವನು ಹೋಗ್ಬಿಟ್ಟು ತೀರ್ಥ ತೊಗೊಂಡ್ಬಿಟ್ಟು ಅದನ್ನು ಕುಡಿದ್ಬಿಟ್ಟು ತಲೆಗೆ ಮುಟ್ಕೊಳ್ತಿದ್ದಾನೆ. ಅದೆಷ್ಟು ತೀರ್ಥ ಬಂತೋ ಕೈಗೆ ನನಗೆ ಗೊತ್ತಿಲ್ಲ, ಪೂರ್ತಿ ತೀರ್ಥ ಕೆಳಗೆ ಬಿತ್ತು. ಆದರೂ ಅವನು ನಾವು ಏನು ಮಾಡ್ತೀವೋ ಅದನ್ನು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅವನ ಕೈ ಮಾಡಿಸ ನಿನ್ನೆ ಎಲ್ಲ ಇದ್ದಾನಲ್ಲ ಬಾಬು. ಟೆನ್ ನನ್ನ ಮಗನೇ, ಗಂಟೆ ಬರ್ಸಿ ಅಪ್ಪ. ನೀನು ಗಂಟೆ ಬರ್ಸೋಕ್ಕೆ ಶತಾಯ ಗತಾಯ ಪ್ರಯತ್ನ. ಇದೇ ಮೆಟ್ಲು. ನೀವೇನಾದರೂ ಮೆಟ್ಲು ಹತ್ಕೊಂಡ್ ಬರ್ತೀವಿ ಅಂತಂದರೆ ಈ ದಾರಿ ಮುಖಾಂತರ ಬರ್ಬೋದು ಆರಾಮಾಗಿ. ಅದೇ ಹೇಳಿದ್ನಲ್ಲ ಫಸ್ಟೇ, 70ರಿಂದ 80 ಸ್ಟೆಪ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇದಿಷ್ಟು ಇಲ್ಲಿನ ಸ್ವಲ್ಪ ಮಟ್ಟಿನ ಇತಿಹಾಸ. ಹಾಗೆ ತುಮಕೂರು ಅಂದ ತಕ್ಷಣ, ತುಮಕೂರಿನಲ್ಲಿರುವ ಸಿದ್ಧಗಂಗಾ ಮಠ ಅಂದ ತಕ್ಷಣ ಎಲ್ಲರಿಗೂ ಫಸ್ಟಿಗೆ ನೆನಪಾಗದೆ ಶ್ರೀ 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 ಶಿವಕುಮಾರ ಸ್ವಾಮಿಗಳು. ಅವರನ್ನ ನಡೆದಾಡುವ ದೇವರು ಅಂತಲೇ ಕರೀತಾರೆ.
ಈಗ ನೋಡ್ತಾ ಇದ್ದೀರೋ ಇದು ಶ್ರೀ 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 ಶಿವಕುಮಾರ ಮಹಾಶಿವ ಯೋಗಿಯವರ ಗದ್ದಿಗೆ ಅಂತ ಹೇಳ್ಬೋದು. ಸ್ವಾಮಿಗಳು ಇವಾಗ ನಮ್ಮ ಜೊತೆ ಇಲ್ಲ. ಅದು ಒಂದು ಶೋಧನೀಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ವಾಮಿಗಳಿಗೆ ಅದೇ ಫಸ್ಟೇ ಹೇಳಿದ್ನಲ್ಲ ನಿಮಗೆ, ಅವ್ರನ್ನ ನಡೆದಾಡುವ ದೇವರು ಅಂತಲೇ ಕರಿತಾ ಇದ್ರು ಅಂತೇಳ್ಬಿಟ್ಟು. ನಿಜವಾಗ್ಲೂ ನಡೆದಾಡುವ ದೇವರೇ ಅವರು. ಇದು ಗದ್ದಿಗೆಯೊಳಗಿರುವಂತಹ ಒಂದು ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯಾಗಿದೆ. ಸ್ನೇಹಿತರೆ, ಇದು ಒಂದು ಕರ್ನಾಟಕದ ಶರಣ ಪರಂಪರೆಯ ಪ್ರಮುಖ ಪೀಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿದ್ಧಗಂಗಾ ಮಠದಲ್ಲಿ ಇಲ್ಲಿರುವಂಥ ವಿದ್ಯಾಭ್ಯಾಸ ಪಡಿತಿರುವ ಮಕ್ಕಳು ಸಂಜೆ ಟೈಮು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ನೋಡಲಿಕ್ಕೆ ಸುಮಾರು 1,000 to 2,000 ಜನರು ದಿನ ಸಂಜೆ ಬರ್ತಾರೆ. ಹಾಗೆ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.